ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಜಿಯೂಸ್ ಫಿಟ್ನೆಸ್ ಕ್ಲಬ್ನ ಧನರಾಜ್ ಅವರು. ಈಗ ನಾವು ಈ ಫಿಟ್ನೆಸ್ನ ಸುತ್ತಮುತ್ತಲಿನ ಕೆಲವು ವಿಷಯಗಳನ್ನು ಅವರಿಂದ ಕೇಳಿ ತಿಳಿಯೋಣ. ನಮಸ್ಕಾರ ಧನರಾಜ್ ಅವರೇ. ನಮಸ್ತೆ ಸರ್. ಈಗ ಸಾಮಾನ್ಯವಾಗಿ ಒಂದು ಫಿಟ್ನೆಸ್ ಕ್ಲಬ್ ಅಂತ ಹೇಳುವಾಗ ಅಲ್ಲಿ ಹಲವಾರು ಎಕ್ವಿಪ್ಮೆಂಟ್ಗಳಿರ್ತವೆ. ಬಾಡಿ ಬಿಲ್ಡ್ ಮಾಡಬೇಕು ಅಂತ ಬರೋರಿರ್ತಾರೆ, ಬಾಡಿ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ಬರೋರಿರ್ತಾರೆ. ಜಿಮ್ ಅಂತ ಹೇಳಿದ ಕೂಡಲೇ ಬಾಡಿ ಬಿಲ್ಡಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಮುಖ್ಯವಾಗಿ ಈ ಫಿಟ್ನೆಸ್ ಕ್ಲಬ್ಬಲ್ಲಿ ಏನು ಮಾಡ್ತಾರೆ, ಏನು ಆಗ್ತಾ ಇರ್ತದೆ? ಸರ್, ನೀವು ಹೇಳ್ತಾರಾನೆ ಈಗ ಕೆಲವರ ಮೈಂಡಲ್ಲಿ ಏನಿದೆ ಅಂತ ಹೇಳಿದರೆ, ಫಿಟ್ನೆಸ್ ಸೆಂಟರ್ ಇಲ್ಲ ಇದ್ರೆ ಜಿಮ್ಮಿಗೆ ಹೋಗೋದು ಅಂತ ಹೇಳಿದರೆ ಬಾಡಿ ಬಿಲ್ಡಿಂಗ್ ಒಂದೇ ಅಂತ. ಬಾಡಿ ಬಿಲ್ಡಿಂಗ್ ಅಂತ ಹೇಳಿದರೆ ಸ್ಪೆಸಿಫಿಕ್ ಆಗಿ ಏನು ಹೇಳಬೇಕು ಅಂತ ಹೇಳಿದರೆ, ಈ ಹ್ಯೂಜ್ ಬಾಡಿ ಬಿಲ್ಡಿಂಗ್ ಮಾಡಿ ಸ್ಟೇಜ್ ಪ್ರೋಗ್ರಾಮ್ ಕೊಡೋದು, ಮಸಲ್ ಬಿಲ್ಡ್ ಮಾಡೋದು, ಓವರ್ ಬಿಲ್ಡಿಂಗ್ ಮಸಲ್ ಆ ಥರ ಅಂತೇಳಿ. ಸೊ ಓಕೆ, ಅದು ಕೂಡ ಇದೆ, ಅದೊಂದು ಕಾಂಪಿಟಿಷನ್ ಥರ ಲೈಫ್ ಸ್ಟೈಲ್ ಆಗಿ ತಗೊಳ್ಳೋರು ಕೂಡ ಇದ್ದಾರೆ. ಬಟ್ ಜಿಮ್ಮಲ್ಲಿ ಅದು ಮಾತ್ರ ಅಲ್ಲ. ಜಿಮ್ಮಲ್ಲಿ ನಿಮಗೀಗ ಏಜ್ ಲಿಮಿಟ್ ಏನಿಲ್ಲ. 5 ಇಯರ್ ನಾವು ನಾರ್ಮಲಾಗಿ ಸಜೆಸ್ಟ್ ಮಾಡೋದು 5 ಇಯರ್ಸ್. ಸಣ್ಣ ಮಕ್ಕಳು 5ನೇ ವರ್ಷದ ಮಕ್ಕಳಿಂದ ನಿಮಗೆ 90 ಇಯರ್ಸ್ 95 ಇಯರ್ಸ್ ಏಜ್ ಆದವರಿಗೆ ಕೂಡ ಬರ್ಬೋದು. ಸೊ ವಿ ಆರ್ ಟಾಕಿಂಗ್ ಅಬೌಟ್ ಓವರ್ ಆಲ್ ಫಿಟ್ನೆಸ್, ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಬಾಡಿ ಬಿಲ್ಡಿಂಗ್. ಸೊ ಅದರಲ್ಲಿ ನಿಮಗೆ ವೆಯ್ಟ್ ಲಾಸ್ ಆಗಿರ್ಬೋದು, ವೆಯ್ಟ್ ಗೇಯ್ನ್ ಆಗಿರ್ಬೋದು, ಮಸಲ್ ಇಂಜುರೀಸ್ ಥರ ಬರುತ್ತಾರೆ. ಈಗ ಬ್ಯಾಕ್ ಇಂಜುರೀಸ್ ಹೇಳಿದರೆ ಬ್ಯಾಕ್ ಪೇಯ್ನ್, ಲೋವರ್ ಮತ್ತು ನೀ ಪೇಯ್ನ್, ಸರ್ಜರಿ ಆದವರು, ಮಸಲ್ ಟೇರ್ ಆದವರು, ಇಲ್ದಿದ್ದರೆ ನಿಮಗೆ ಒಬಿಸಿ ಹೆವಿ ಆದವರು ಇರ್ತಾರೆ, ಫ್ಲೆಕ್ಸಿಬಿಲಿಟಿ ಇಲ್ಲದವರು ಇರ್ತಾರೆ, ಮೆಂಟಲ್ ಸ್ಟ್ರೆಸ್ ಇರುವವರು ಇರ್ತಾರೆ. ಸೊ ಇಟ್ಸ್ ಆಲ್ ಅಬೌಟ್ ಓವರ್ ಆಲ್ ಫಿಟ್ನೆಸ್. ಫಿಟ್ನೆಸ್ ಹೇಳಿದರೆ ಖಾಲಿ ಬಿಲ್ಡಿಂಗ್ ಮಸಲ್ ಮಾತ್ರ ಅಲ್ಲ. ಫಿಟ್ನೆಸ್ ಮೀನ್ಸ್ ಮೆಂಟಲಿ ಆ್ಯಂಡ್ ಫಿಸಿಕಲಿ ಹೆಲ್ತಿ, ಅದು ಫಿಟ್ನೆಸ್. ಈಗ ಸಾಮಾನ್ಯವಾಗಿ ಈ ಫಿಟ್ನೆಸ್ ಕ್ಲಬ್ಗಳಲ್ಲಿ ಏನೇನು ಎಕ್ವಿಪ್ಮೆಂಟ್ಗಳಿರ್ತವೆ ಇದಕ್ಕೆ ಬೇಕಾಗಿ? ಈಗ ಫಿಟ್ನೆಸ್ ಸೆಂಟರ್, ಸ್ಪೆಷಲಿ ಜಿಯೂಸ್ ಫಿಟ್ನೆಸ್ ಕ್ಲಬ್, ಐ ಆಮ್ ಫ್ರಮ್ ಜಿಯೂಸ್ ಫಿಟ್ನೆಸ್ ಕ್ಲಬ್. ಸೊ ನಮ್ಮ ಜಿಮ್ ಅಂತೇಳಿ ಅಲ್ಲ, ಓವರ್ ಆಲ್ ಜಿಮ್ಮಲ್ಲಿ. ಬಟ್ ನಮ್ಮ ಜಿಮ್ಮಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, ನಿಮಗೆ ಕಾರ್ಡಿಯೋ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಕಾರ್ಡಿಯೋ ಎಕ್ವಿಪ್ಮೆಂಟ್ ಹೇಳಿದರೆ ಕೆಲವರು ಖಾಲಿ ಟ್ರೆಡ್ಮಿಲ್ ಥರ ಥಿಂಕ್ ಮಾಡ್ತಾರೆ. ಸೊ ಟ್ರೆಡ್ಮಿಲ್ ಮಾತ್ರ ಅಲ್ಲ, ನಿಮಗೆ ಹಲವಾರು ಬರುತ್ತೆ. ಹೇಗೆ ಹೇಳಿದರೆ ರೋವಿಂಗ್ ಮೆಷಿನ್ಸ್ ಬರುತ್ತೆ, ಎಲೆಪ್ಟಿಕಲ್ಸ್ ಬರುತ್ತೆ, AMT ಮಿಷಿನ್ಸ್ ಬರುತ್ತೆ, ಸೈಕ್ಲಿಂಗ್ ಬರುತ್ತೆ, ಸ್ಪಿನ್ ಸೈಕ್ಲಿಂಗ್ ಬರುತ್ತೆ, ಮತ್ತು ನಿಮಗೆ ಕ್ಲೈಮ್ ಮಿಲ್, ಆ ಥರ ಹಲವಾರು ಎಕ್ವಿಪ್ಮೆಂಟ್ಸ್ ಬರುತ್ತೆ. ಸೊ ಓವರಾಲ್ ಈ ಈಗ ನಾನು ಹೇಳಿದಂಥ ಎಲ್ಲ ಎಕ್ವಿಪ್ಮೆಂಟ್ ಕೂಡ ನಮ್ಮ ಜಿಮ್ಮಲ್ಲಿದೆ. ಮತ್ತೆ ಬರುತ್ತೆ ನಿಮಗೆ ಸ್ಟ್ರೆಂತ್ ಟ್ರೈನಿಂಗ್. ಸ್ಟ್ರೆಂತ್ ಟ್ರೈನಿಂಗಲ್ಲಿ ನಿಮಗೆ ಫ್ರೀ ವೆಯ್ಟ್ಸ್ ಸೆಕ್ಷನ್ಸ್ ಬರುತ್ತೆ, ನಿಮಗೆ ಪಿನ್ ಲೋಡೆಡ್ ಎಕ್ವಿಪ್ಮೆಂಟ್ಸ್ ಬರುತ್ತೆ, ನಿಮಗೆ ವೆಯ್ಟ್ ಫ್ರೀ ಏರಿಯಾಸ್ ಬರುತ್ತೆ. ಹೇಳೋದು ಅಂತ ಹೇಳಿದರೆ ನಿಮಗೀಗ ಕೆಟಲ್ ಬೆಲ್ಸ್ ಹೇಳ್ತಾರೆ, ಡಂಬಲ್ಸ್ ಅಲ್ಲ, ಡಂಬಲ್ಸ್ ಕೂಡ ಇರುತ್ತೆ, ಕೆಟಲ್ ಬೆಲ್ ಬರುತ್ತೆ, ಮತ್ತು ಬ್ಯಾಂಡೆಡ್ ವರ್ಕೌಟ್ಸ್ ಬರುತ್ತೆ ಸ್ಟ್ರೆಂತ್ನಿಂಗ್ ಮಾಡೋಕ್ಕೆ. ಸೊ ಇಟ್ಸ್ ಓವರ್ ಆಲ್ ಪ್ಯಾಕೇಜ್. ನಿಮಗೆ ಕಾರ್ಡಿಯೋ ಸೆಷನ್, ಬಾಡಿ ವೇಟ್ ಟ್ರೈನಿಂಗ್ ಸೆಷನ್ ಮಾಡುವಂತಹ ಏರಿಯಾ ಕೂಡ ಬರುತ್ತೆ. ನಾವು ಕ್ರಾಸ್ ಫಿಟ್ ಅಂತ ಹೇಳ್ತೇವೆ. ಸೊ ನಾಟ್ ಓನ್ಲಿ ಎಕ್ವಿಪ್ಮೆಂಟ್ಸ್, ವಿ ಕ್ಯಾನ್ ಡೂ ಬಾಡಿ ವೇಟ್ ಟ್ರೈನಿಂಗ್ ಆಲ್ಸೋ, ಹೈ ಇಂಟೆನ್ಸಿಟಿ ವರ್ಕೌಟ್ಸ್ ಅಂತ ಹೇಳ್ತೇವೆ ನಾವು. ಮತ್ತು ನಿಮಗೆ ಯೋಗ ಬರುತ್ತೆ, ಮತ್ತು ನಮ್ಮಲ್ಲಿ ಮಸಾಜ್ ರೂಮ್ಸ್ ಇದೆ, ಸ್ಟೀಮ್ ಬಾತ್ ಕೂಡ ಇದೆ, ಮತ್ತು ಜುಂಬಾ, ಈ ಥರ. ಸೊ ಇಟ್ಸ್ ಓವರ್ ಆಲ್ ಫಿಟ್ನೆಸ್. ಈಗ ಕಾರ್ಡಿಯೋ ಬಗ್ಗೆ ಹೇಳಿದ್ರಿ. ಈ ಕಾರ್ಡಿಯೋ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಇದರಲ್ಲಿ ಏನೇನು ವ್ಯತ್ಯಾಸಗಳಿದ್ದಾವೆ ಇದರ ಎರಡು ವಿಭಾಗಗಳಲ್ಲಿ? ಓಕೆ, ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳಿದರೆ ನಮ್ಮ ಬಾಡಿ ಮಸಲ್ಸ್ ಇದೆಯಲ್ವ, ಸೊ ಮಸಲನ್ನು ಸ್ಟ್ರೆಂತ್ ಮಾಡುವಂಥ ವರ್ಕೌಟ್ಸ್ ನಾವು ಡಿವೈಡ್ ಮಾಡ್ತೇವೆ. ಪುಷ್ ವರ್ಕೌಟ್, ಪುಲ್ ವರ್ಕೌಟ್, ಆ ಥರ ನಾವು ಡಿವೈಡ್ ಮಾಡ್ತೇವೆ. ಕಾರ್ಡಿಯೋ ಹೇಳಿದರೆ ಅದರಲ್ಲೇ ಹೆಸರಿದೆ, ಕಾರ್ಡಿಯೋವಾಸ್ಕ್ಯುಲಾರಿಟಿ. ಸೊ ಹಾರ್ಟ್. ಸೊ ಈಗ ಸಿಂಪಲಾಗಿ ತಗೊಳ್ಳೋದು ಅಂತೇಳಿ ಆದರೆ ನಮ್ಮ ಸ್ಟೆಮಿನಾ ಬಿಲ್ಡಪ್ ಮಾಡೋಕ್ಕೋಸ್ಕರ. ಸೊ ರನ್ನಿಂಗ್ ಆಗಲಿ, ಜಂಪಿಂಗ್ ವರ್ಕೌಟ್ಸಲ್ಲಾಗಲಿ, ಸೊ ಈ ವರ್ಕೌಟ್ಸ್ ಮಾಡುವಾಗ ನಮ್ಮ ಕಾರ್ಡಿಯೋವಾಸ್ಕ್ಯುಲಾರಿಟಿ, ನಮ್ಮ ಸ್ಟೆಮಿನಾ ಇನ್ಕ್ರೀಸ್ ಆಗುತ್ತೆ. ರನ್ನರ್ಸ್ನವ್ರು ಇರ್ತಾರೆ, ಅಥ್ಲೆಟ್ಸ್ ಇರ್ತಾರೆ, ಸೈಕ್ಲಿಸ್ಟ್ಸ್ ಇರ್ತಾರೆ. ಸೊ ಅವರಿಗೆ ಸ್ಟೆಮಿನಾ ಬಿಲ್ಡಪ್ ಮಾಡಬೇಕಾ, ಸೊ ಕಾರ್ಡಿಯೋ ವರ್ಕೌಟ್ಸ್ ನಿಮಗೆ ಅದು ಟ್ರೆಡ್ಮಿಲ್ ಸೈಕ್ಲಿಂಗ್ ಮಾಡಬೇಕು ಅಂತೇಳಿಲ್ಲ, ನಿಮಗೆ ಬಾಡಿ ವೇಟ್ ಟ್ರೈನಿಂಗಲ್ಲಿ ಕೂಡ ನಿಮಗೆ ಸ್ಟೆಮಿನಾ ಇನ್ಕ್ರೀಸ್ ಮಾಡ್ಬೋದು. ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳಿದರೆ ಇಂಡಿವಿಜುವಲ್ ಆಗಿ ಎವ್ರಿ ಪರ್ಟಿಕ್ಯುಲರ್ ಮಸಲನ್ನು ಸ್ಟ್ರೆಂತ್ ಮಾಡೋದು. ಸೊ ದ್ಯಾಟ್ಸ್ ಎಕ್ವಿಪ್ಮೆಂಟ್ ವರ್ಕೌಟ್ಸ್, ಅದು ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳ್ತೇವೆ ನಾವು. ಈಗ ಕಾರ್ಡಿಯೋದಲ್ಲಿ ಕೂಡ ಎಕ್ವಿಪ್ಮೆಂಟ್ಸು ಉಂಟು, ಸ್ಟ್ರೆಂತ್ ಟ್ರೈನಿಂಗಲ್ಲೂ ಬೇರೆ ಎಕ್ವಿಪ್ಮೆಂಟ್ಸ್ ಉಂಟು. ಸಾಮಾನ್ಯವಾಗಿ ಈಗ ಕಾರ್ಡಿಯೋದಲ್ಲಿ ನಾವು ರನ್ನಿಂಗು ಅದು ಇದು ಕೂಡ ನಮಗೆ ಹಾರ್ಟಿಗೆ ಅಥವಾ ಕಾರ್ಡಿಯೋಗೆ ಸಂಬಂಧಪಟ್ಟದ್ದು ಹೇಳ್ತೇವೆ. ಕಾರ್ಡಿಯೋಗೆ ಎಕ್ವಿಪ್ಮೆಂಟ್ಸ್ ಬೇಕೇ ಬೇಕಾಗ್ತದಾ ಅಥವಾ ಇಲ್ಲದೆಯೂ ಕಾರ್ಡಿಯೋ ಇದನ್ನು ಮಾಡ್ಬೋದಾ? ಎಕ್ವಿಪ್ಮೆಂಟ್ಸ್ ಬೇಕೇ ಬೇಕು ಅಂತೇಳಿಲ್ಲ, ಬಟ್ ಕೆಲವರಿಗೆ ಈಗ ಎಕ್ವಿಪ್ಮೆಂಟ್ಸಲ್ಲಿ ವರ್ಕೌಟ್ ಮಾಡ್ಬೋದು. ಯಾಕೆಂತ ಹೇಳಿದರೆ ನಿಮಗೆ ಟ್ರೆಡ್ಮಿಲ್ ಬಂತು, ಸೈಕ್ಲಿಂಗ್ ಬಂತು, ಮತ್ತು ಕ್ಲೈಮ್ ಮಿಲ್ ಬಂತು, ಆ ಥರ ಎಲ್ಲ ನಿಮಗೆ ಸಮ್ ವರ್ಕೌಟ್ಸ್ ಏನು ಬರುತ್ತೆ ಅಂದರೆ ಪರ್ಟಿಕ್ಯುಲರ್ ಮೋಡ್ಸ್ ಇರುತ್ತೆ. ಸೊ ಅದು ನಿಮಗೆ ಬಾಡಿ ವೇಟ್ ಟ್ರೈನಿಂಗಲ್ಲಿ ಮಾಡೋಕ್ಕಾಗಲ್ಲ. ಬಾಡಿ ವೇಟ್ ಟ್ರೈನಿಂಗ್ ಅಂತ ಹೇಳಿದ್ರೆ ಈಗ ನಮ್ಮ ಕೆಲವು ಜಂಪಿಂಗ್ ಜಾಕ್ಸ್ ಬರುತ್ತೆ, ನಮ್ಮ
ಹೈ ನೀಸ್ ಬರುತ್ತೆ, ಸ್ಪಾಟ್ ರನ್ನಿಂಗ್ ಬರುತ್ತೆ. ಸೊ ಬಾಡಿ ವೇಟ್ ಟ್ರೈನಿಂಗಲ್ಲಿ ಕೂಡ ನಮಗೆ ಕಾರ್ಡಿಯೋ ಮಾಡ್ಬೋದು. ಎಕ್ವಿಪ್ಮೆಂಟ್ಸ್ ಬೇಕೇ ಬೇಕು ಅಂತ ಹೇಳಿಲ್ಲ, ಬಟ್ ನಿಮಗೆ ಅಡ್ವಾನ್ಸ್ ಆಗಿ ಫೋಕಸ್ ಮಾಡಲಿಕ್ಕೆ ನೀವು ಮಾಡ್ತಿರೋ ವರ್ಕೌಟ್ ಎಷ್ಟು ರಿಸಲ್ಟ್ ಕೊಡ್ತಾ ಇದೆ, ಎಷ್ಟು ಕ್ಯಾಲರಿ ಬರ್ನ್ ಮಾಡ್ತಿದೆ, ನಿಮ್ಮ ಹಾರ್ಟ್ ಬೀಟ್ ಯಾವ ಲೆವೆಲಲ್ಲಿ ಹೋಗ್ತಿದೆ, ಸೊ ಇದೆಲ್ಲ ನಿಮ್ಮ ಎಕ್ವಿಪ್ಮೆಂಟ್ಸ್ ಮಾನಿಟರ್ ಮಾಡ್ತಾ ಇರ್ತಾರೆ. ಸೊ ಯು ಕ್ಯಾನ್ ಕೀಪ್ ಒನ್ ಟಾರ್ಗೆಟ್. ನಿಮಗೊಂದು ಬಾಡಿ ವೇಟ್ ಟ್ರೈನಿಂಗ್ ಮಾಡೋ ನಿಮ್ಮ ಹೈ ಇಂಟೆನ್ಸಿಟಿ ಎಷ್ಟು ಲೆವೆಲಲ್ಲಿ ಹೋಗ್ತಾ ಉಂಟು ಅಂತೇಳಿ ನಿಮಗೆ ಗೊತ್ತಾಗೋದಿಲ್ಲ. ಸೊ ಇಫ್ ಯು ವಾಂಟ್ ಟು ಸಿ ದ ರಿಸಲ್ಟ್ ಡೇ ಬೈ ಡೇ ನಮ್ಮದು ಇಂಪ್ರೂವ್ ಆಗ್ತಾ ಇದೆಯಾ, ಅದು ನಿಮಗೆ ಮೆಷಿನರಿ ವರ್ಕೌಟ್ಸ್ ಎಲ್ಲ ನಿಮಗೆ ಅದರಲ್ಲಿ ಮಾನಿಟರ್ ಮಾಡ್ತಾ ಹೋಗ್ಬೋದು. ಈಗ ಒಬ್ಬರಿಗೆ ಒಂದು ದಿವಸಕ್ಕೆ ಎಷ್ಟು ಅವರಿಗೆ ಎಕ್ಸಸೈಸ್ ಮಾಡಬೇಕು, ಎಷ್ಟು ಮ್ಯಾಕ್ಸಿಮಮ್ ಮಾಡ್ಬೋದು, ಎಷ್ಟು ಮಿನಿಮಮ್ ಅಂತ ಉಂಟಾ? ಅದು ಡಿಪೆಂಡ್ ಆಗುತ್ತೆ ಸರ್. ನಾರ್ಮಲಾಗಿ ಬಿಗಿನರ್ಸ್ ಅಂತೇಳಿ ಆದರೆ ಅವರಿಗೆ ಇಂಟೆನ್ಸ್ ವರ್ಕೌಟ್ ಮಾಡೋಕ್ಕಾಗಲ್ಲ. ನಾರ್ಮಲಾಗಿ ಓವರಾಲ್ ಜನರಲ್ ಆಗಿ ನಾವು ತಗೊಳ್ಳೋದು ಅಂತೇಳಿ ಆದರೆ 45 to 1 hour ಇಟ್ಸ್ ಮೋರ್ ದೆನ್ ಇನಫ್ ಫಾರ್ ಎನಿಬಡಿ. ಬಟ್ ಬಿಗಿನರ್ಸ್ನವರಿಗೆ ಹಾಫ್ ಆನ್ ಅವರ್ 45 ಮಿನಿಟ್ಸಲ್ಲಿ ನಾವು ನಾರ್ಮಲ್ ಬೇಸಿಕ್ಸಲ್ಲಿ ಹೋಗ್ತೇವೆ. ಇಂಟೆನ್ಸಿಟಿ ಅಂತೇಳಿ ಈಗ ಕೆಲವರು ಅಥ್ಲೆಟ್ಸ್ ಇರ್ತಾರೆ, ಅವರಿಗೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಡಿಪೆಂಡಿಂಗ್ ಆನ್ ದೇರ್ ಗೋಲ್. ಮೇ ಬಿ ಅವರು ಕಾಂಪೀಟ್ ಮಾಡ್ತಿರ್ಬೋದು. ಸೊ ಅವರಿಗೆ ಇಂಥ ವರ್ಕೌಟೇ ಮಾಡಬೇಕು, ಇಷ್ಟು ವರ್ಕೌಟ್ ಮಾಡಬೇಕು ಅಂತೇಳಿ ಒಂದು ರೂಟೀನ್ಸ್ ಇರುತ್ತೆ. ಸೊ ಅವರಿಗೆ ಪುಷ್ ಮಾಡ್ಬೋದು, ಬಟ್ ಮೋರ್ ದೆನ್ 1 hour ವಿ ಡೋಂಟ್ ಸಜೆಸ್ಟ್. ಅದು ಏಜ್ ಪ್ರಕಾರ ಹೆಚ್ಚು ಕಮ್ಮಿ ಆಗ್ತದೋ ಹೇಗೆ? ಡಿಪೆಂಡ್ ಸರ್. ಅವರ ಗೋಲ್ ಥರ ಮತ್ತು ಅವರ ಬಾಡಿ ಟೈಪ್, ಎಲ್ಲರ ಬಾಡಿ ಒಂದೇ ಟೈಪ್ ಇರಲ್ಲ. ಈಗ ಹೊಸೊಬ್ಬರು ಬಂದಾಗ ಅವರಿಗೆ ಮೇ ಬಿ ಇಬ್ಬರು ಹೊಸೊಬ್ಬರು ಜಾಯ್ನ್ ಆದರು ಅಂತ ನೆನೆಸಿ. ಸೊ ಇಬ್ಬರ ಬಾಡಿ ಕೂಡ ಡಿಫ್ರೆಂಟ್ ಟೈಪ್. ಒಬ್ಬರಿಗೆ ಹಾಫ್ ಆನ್ ಅವರ್ ಆಗುವಲ್ಲೇ ಟಯರ್ಡ್ ಆಗ್ಬೋದು, ಅಷ್ಟು ಸ್ಟ್ರೆಂತ್ ಇರೋಕ್ಕಿಲ್ಲ. ಇನ್ನೊಬ್ಬನಿಗೆ 1 hour ಮಾಡಿದರೂ ಕೂಡ ಸ್ಟ್ರೆಂತ್ ಇದೆ, ಮಾಡ್ಬೋದು ಅಂತ ಹೇಳಿದರೆ. ಸೊ ನಾವು ಬಾಡಿ ಅವರದ್ದು ಅನಾಲಿಸಿಸ್ ಮಾಡಿ ಅವರಿಗೆ ವರ್ಕೌಟ್ ಕೊಡೋದು. ಸೊ ನಾರ್ಮಲಾಗಿ 45 to 1 minute 1 hour 45 minutes ವರ್ಕೌಟ್, 15 minutes ಸ್ಟ್ರೆಚಿಂಗ್ ಆ್ಯಂಡ್ ಕೂಲ್ ಡೌನ್, ಆ ಥರ ಕೊಡೋದು ಸಾಮಾನ್ಯವಾಗಿ. ನಿಮ್ಮಲ್ಲಿ ಬರುವವರು ಈಗ ಬೇರೆ ಬೇರೆ ಕಾರಣಗಳಿಗೆ ಬರ್ತಾರೆ. ವೆಯ್ಟ್ ಲಾಸಿಗೆ ಬರ್ತಾರೆ, ವೆಯ್ಟ್ ಗೈನಿಗೆ ಬರ್ತಾರೆ, ಮತ್ತು ಮಾಮೂಲಿ ಅಲ್ಲದೆ ಸ್ಪೆಷಲಿಸ್ಟ್ ಯಾವುದಾದ್ರೂ ಕೂಡ ಈಗ ಹೇಳಿದ ಹಾಗೆ ಯಾವುದಾದ್ರೂ ಇಂಜುರೀಸ್ಗಳಲ್ಲಿ ಇವರು ಬರ್ತಾರೆ, ಅಥವಾ ಅಥ್ಲೆಟ್ಗಳು ಬರ್ತಾರೆ. ಈಗ ನೀವು ಅವರಿಗೆ ಬೇರೆ ಬೇರೆ ರೀತಿಯ ಪ್ಲ್ಯಾನ್ ಮಾಡಿ ಕೊಡ್ತೀರಾ ಹೇಗೆ? ಹೌದು, ಈಗ ಎವ್ರಿ ಒನ್ ಹ್ಯಾಸ್ ಅ ಡಿಫ್ರೆಂಟ್ ಗೋಲ್ಸ್. ಸೊ ಅವರ ಗೋಲ್ಸಿಗೆ ಅನುಸರಿಸಿ ನಾವು ಅವರಿಗೆ ವರ್ಕೌಟ್ ಕೊಡ್ತೇವೆ. ಎವ್ರಿ ಬಾಡಿಗೆ ಒಂದೇ ಥರದ ವರ್ಕೌಟ್ ಕೊಡ್ಲಿಕ್ಕೆ ಆಗಲ್ಲ. ಅವರಿಗೆ ಅಥ್ಲೆಟ್ಸ್ ಆಗಿರೋಕ್ಕಿಲ್ಲ. ಕೆಲವರು ಏನಾಗುತ್ತೆ ಅಂತ ಹೇಳಿದರೆ ಗೋಲ್ ಸೇಮ್, ವೆಯ್ಟ್ ಲಾಸ್ ಆಗಿ ಬರ್ತಾರೆ. ಅವರಿಗೆ ಲೈಫಲ್ಲಿ ಬೇರೆ ಅಥ್ಲೆಟ್ಸ್ ಏನಲ್ಲ, ಬಾಡಿ ಬಿಲ್ಡಿಂಗ್ ಅಲ್ಲ, ಏನೂ ಅಲ್ಲ, ಬಟ್ 2 ಡಿಫ್ರೆಂಟ್ ಪರ್ಸನ್, ಮೇ ಬಿ ಗರ್ಲ್ ಆರ್ ಬಾಯ್. ಬಟ್ ಅವರಿಗೆ ಒಬಿಸಿ ಇದ್ದಾರೆ, ತೋರ ಇದ್ದಾರೆ, ಅವರಿಗೆ ವೆಯ್ಟ್ ಲಾಸ್ ಆಗೋಕ್ಕೆ ಬರೋದು. ಸೇಮ್ ಗೋಲು, ಸೇಮ್ ಬಾಡಿ ವೆಯ್ಟ್ ಆಗಿರ್ಬೋದು, ಬಟ್ ಅವರ ಸ್ಟ್ರೆಂತ್ ಡಿಫ್ರೆಂಟ್ ಆಗಿರ್ಬೋದು. ಅವರು ಫಸ್ಟ್ ಟೈಮ್ ಆಗಿರ್ಬೋದು ಲೈಫಲ್ಲಿ ಜಿಮ್ ಮಾಡೋದು. ಸೊ ಅವರಿಗೆ ವರ್ಕೌಟ್ ಅವರದು ಫಸ್ಟ್ 2 days ನಾವು 2-3 days ಮಾನಿಟರ್ ಮಾಡ್ತೇವೆ. ಫಸ್ಟ್ ನಾವು ಕಾರ್ಡಿಯೋ ವಸ್ಕ್ಯುಲಾರಿಟಿ ವರ್ಕೌಟ್ಸ್ ಕೊಡ್ತೇವೆ. ಸ್ಟೆಮಿನಾ ಹೇಗಿದೆ ಅಂತೇಳಿ ನೋಡ್ತೇವೆ. ನಾವು ಸ್ಟೆಮಿನಾ ಒಳ್ಳೆ ಇದೆ ಅಂತ ಹೇಳಿದರೆ ನೆಕ್ಸ್ಟ್ ಡೇ ಅವರಿಗೆ ವರ್ಕೌಟ್ ಪ್ಲ್ಯಾನ್ ಚೇಂಜ್ ಮಾಡ್ತೇವೆ. 2 days ಕಾರ್ಡಿಯೋ ವಸ್ಕ್ಯುಲಾರಿಟಿ ವರ್ಕೌಟ್ಸ್ ಕೊಟ್ಟು 3rd day ನಾವು ನಾರ್ಮಲ್ ಬೇಸಿಕ್ ಸ್ಟ್ರೆಂತ್ ಟ್ರೈನಿಂಗ್ ಕೊಡ್ತೇವೆ. ಸೊ ಅವರ ಬಾಡಿ ಎಷ್ಟು ಸ್ಟ್ರೆಂತ್ ಇದೆ, ವೆಯ್ಟ್ ಲಿಫ್ಟ್ ಮಾಡ್ಬೋದು, ಅವರ ಬಾಡಿನ ಅವರಿಗೆ ಲಿಫ್ಟ್ ಮಾಡುವ ಸ್ಟ್ರೆಂತ್ ಇದೆಯಾ ಅಂತೇಳಿ ನೋಡಿ ಆಫ್ಟರ್ 3 to 4 days ನಾವು ಅವರ ವರ್ಕೌಟ್ ರೂಟೀನ್ ಚೇಂಜ್ ಮಾಡ್ತೇವೆ. ಸೊ ಎವ್ರಿ ಒನ್ ಹ್ಯಾಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ರೂಟೀನ್ ಪ್ಲ್ಯಾನ್ಸ್. ಈಗ ಒಂದು ತಿಂಗಳಲ್ಲಿ ಅಥವಾ ಒಂದು ವಾರದಲ್ಲಿ ಎಲ್ಲ ದಿವಸಗಳು ಇದು ಇಷ್ಟೇ ಮಾಡಬೇಕಾ, ಅದನ್ನು ಚೇಂಜ್ ಮಾಡಬೇಕಾಗ್ತದೆ ಹೇಗೆ? ಒಂದು ತಿಂಗಳಲ್ಲಿ ಅದೇ ಇಷ್ಟೇ ಮಾಡಬೇಕು ಅಂತೇಳಿ ಏನಿಲ್ಲ ಸರ್. ನಮ್ಮ ನಾರ್ಮಲ್ ಆಗಿ ಹೇಳೋದಾದ್ರೆ, ಈಗ ಜಿಮ್ಮೇ ಮಾಡಿದವರು ಇಲ್ಲ ಕೆಲವರು ಜಿಮ್ ಮಾಡುವವರು ಕೂಡ ನಮ್ಮ ಪ್ರಾಬ್ಲಮ್ ಏನಂತೇಳಿದರೆ, ನಾವು ವಾರದಲ್ಲಿ 7 ದಿನ ಕೂಡ ವರ್ಕೌಟ್ ಮಾಡಲಿಕ್ಕೆ ರೆಡಿ ಇದ್ದೇವೆ, ಬಾಡಿಗೆ ಸ್ಟ್ರೈನ್ ಕೊಡಲಿಕ್ಕೆ, ಹಾರ್ಡ್ ವರ್ಕ್ ಮಾಡಲಿಕ್ಕೆ ರೆಡಿ ಇದ್ದೇವೆ. ಬಟ್ ಮೇನ್ ಫೋಕಸ್ ಹೇಳಿದರೆ ರಿಕವರಿ. ಯಾರು ರಿಕವರಿ ಮಾಡಲಿಕ್ಕೆ ರೆಡಿ ಇಲ್ಲ, ಬ್ಯುಸಿ ಇರ್ತಾರೆ. ಓಕೆ, ಮೇ ಬಿ ದೇ ಆರ್ ಬ್ಯುಸಿ ವಿತ್ ದೇರ್ ಲೈಫ್ ಸ್ಟೈಲ್, ಬಟ್ ಸ್ಟಿಲ್ ನೀವು ವರ್ಕೌಟ್ ಮಾಡುವಾಗ ಫೋಕಸ್ ಮೋರ್ ಆನ್ ದ ರಿಕವರಿ. ಮಸಲ್ ಬಿಲ್ಡ್ ಆಗೋದು, ಇಲ್ಲರೆ ವಾಟ್ ಎವರ್ ರಿಸಲ್ಟ್, ನಿಮಗೆ ವೆಯ್ಟ್ ಲಾಸ್ ಆಗಬೇಕಾ, ವೆಯ್ಟ್ ಗೇನ್ ಆಗಬೇಕಾ, ರಿಸಲ್ಟ್ ಬರೋದು ನಿಮಗೆ ಜಿಮ್ಮಿಂದ ಹೊರಗೆ ಹೋದ ಮೇಲೆ. ಜಿಮ್ಮಲ್ಲಿ 45 minutes 1 hour ವರ್ಕೌಟ್ ಮಾಡಿದ್ರಾ, ರಿಮೈನಿಂಗ್ 23 hours ನೀವೇನು ಮಾಡ್ತೀರಾ ಅದರ ಮೇಲೆ ಇರ್ತದೆ ನಿಮ್ಮ ರಿಸಲ್ಟ್. ಈಗ ನೀವು ವರ್ಕೌಟ್ ಮಾಡ್ತಾಯಿದ್ದೀರಾ, ಇವತ್ತು ವರ್ಕೌಟ್ ಮಾಡಿ ಹೋದ್ರಿ, ನಾಳೆ ನಿಮಗೆ ಫುಲ್ ಬಾಡಿ ಸೋರ್ನೆಸ್ ಇರುತ್ತೆ. ಬಿಕಾಸ್ ಸಮಥಿಂಗ್ ನ್ಯೂ, ನೀವು ಒಂದು ಸಮಥಿಂಗ್ ನ್ಯೂ ಮಾಡಿದ್ರಿ ಬಾಡಿಗೆ. ಸೊ ಮಸಲೆಲ್ಲ ಮೂವ್ಮೆಂಟ್ ಆಯಿತು, ಇಷ್ಟರವರೆಗೆ ಮಾಡದಂಥ ಎಕ್ಸಸೈಸ್ ಮಾಡುವಾಗ ನಿಮ್ಮ ಮಸಲ್ ಫೈಬರ್ಸ್ ಎಲ್ಲ ವರ್ಕೌಟ್ ಆಯಿತು. ಸೊ ನಿಮಗೆ ಪೇಯ್ನ್ ಬರುತ್ತೆ. ಫಸ್ಟ್ ಡೇ ನಿಮಗೆ ಪೇಯ್ನ್ ಇರುತ್ತೆ, ಅದು ನಾರ್ಮಲ್. ಸೆಕೆಂಡ್ ಡೇ ಕೂಡ ಓಕೆ, ಆ ಪೇಯ್ನ್ ಸ್ವಲ್ಪ ಕಮ್ಮಿ ಆಗ್ತದೆ. ಮೋರ್ ದೆನ್ 3 days ದ ಸೇಮ್ ಪೇಯ್ನ್ ಇಸ್ ಸ್ಟಿಲ್ ದೇರ್ ಮೀನ್ಸ್ ಸಮಥಿಂಗ್ ರಾಂಗ್. ಅದು ನಾರ್ಮಲ್ ಅಲ್ಲ. ಯಾಕೆ ಹೇಳಿದರೆ, ನಿಮ್ಮ ನಿದ್ರೆ ಸರಿ ಇಲ್ಲ, ಇಲ್ಲದ್ರೆ ನಿಮ್ಮ ಫುಡ್ ಸರಿ ಇಲ್ಲ. ಸೊ
if you have a soreness for more than 2-3 days, you have to focus more on a recovery. So ನಾವು ಅಂಥವರಿಗೆ ಎವ್ರಿ ಡೇ ವರ್ಕೌಟ್ ಸಜೆಸ್ಟ್ ಮಾಡಲ್ಲ. ವಾರದಲ್ಲಿ 3 to 4 days ವರ್ಕೌಟ್ ಮಾತ್ರ ಸಜೆಸ್ಟ್ ಮಾಡು. ಕೆಲವರಿಗೆ ಫಾಸ್ಟ್ ರಿಕವರಿ ಆಗುತ್ತೆ, ಕೆಲವರು ಹೇಳಿದಾಗೆ ಒಬ್ಬೊಬ್ಬರ ಬಾಡಿ ಟೈಪ್ ಒಂದೊಂದು ಥರ ಇರುತ್ತೆ. ಸೊ ನಿಮ್ಮ ಬಾಡಿ ಬೇಗ ರಿಕವರಿ ಆಗ್ತಾ ಇದೆಯಾ ವರ್ಕೌಟಿಂದ, ಸೊ ಯು ಕ್ಯಾನ್ ವರ್ಕೌಟ್ ಫಾರ್ 6 days in a week ಫಾರ್ ಕಂಟಿನ್ಯೂಸ್ 1 month. ಹಾಗೆ ಈಗ 3-4 days ಅಂತ ಹೇಳಿದ್ರೆ ಆಲ್ಟರ್ನೇಟ್ ಡೇ ಅಥವಾ 4 days ಕಂಟಿನ್ಯೂಸ್? ಆಲ್ಟರ್ನೇಟ್ ಡೇಸ್ ಮಾಡ್ಬೋದು ಸರ್, ಇಲ್ಲಾಂದ್ರೆ ಕಂಟಿನ್ಯೂ ಕೂಡ ಮಾಡ್ಬೋದು. ನಾರ್ಮಲ್ ಆಗಿ ಫೋಕಸ್ ಮಾಡೋದು ಹೇಳಿದರೆ ಫಸ್ಟ್ 2 days ಸ್ಟ್ರೆಂತ್ ಟ್ರೈನಿಂಗ್ ಫೋಕಸ್ ಮಾಡ್ತೇವೆ. 3rd day ನಿಮಗೆ ರೆಸ್ಟ್ ಪೀರಿಯಡ್. ರೆಸ್ಟ್ ಅಂತ ಹೇಳಿದರೆ ನಿಮಗೆ ಕಾರ್ಡಿಯೋ ಥರ ಕೊಡ್ತೇವೆ ನಾವು, ಕಾರ್ಡಿಯೋ ಎಕ್ವಿಪ್ಮೆಂಟ್ 1 hour ಕಾರ್ಡಿಯೋ ಮಾತ್ರ ಮಾಡಿ ಮತ್ತೆ ರಿಕವರಿ ಆಗಿ ಬನ್ನಿ, ಮತ್ತೆ ವಾಪಸ್ ಸ್ಟ್ರೆಂತ್ ಟ್ರೈನಿಂಗ್ ಮತ್ತು 2 days ಫಾರ್ 2 days. ಹಾಗೆ 4 days ನಿಮಗೆ ಮಾಡ್ಬೋದು. 2 days ಸ್ಟ್ರೆಂತ್ ಟ್ರೈನಿಂಗ್, 1 day ಕಾರ್ಡಿಯೋವಾಸ್ಕ್ಯುಲಾರಿಟಿ ವರ್ಕೌಟ್, ಅಗೇನ್ 2 days ನಿಮಗೆ ಸ್ಟ್ರೆಂತ್ ಟ್ರೈನಿಂಗ್, ಆ ಥರ ಮಾಡ್ಬೋದು. ಇದರ ಜೊತೆಗೆ ನೀವು ಹೇಳಿದ್ರಿ ಎಲ್ಲ ಎಕ್ವಿಪ್ಮೆಂಟ್ಗಳು ಮತ್ತು ಇದರಲ್ಲಿ ಮಾಡುವ ಫಿಟ್ನೆಸ್ ಬೇರೆ ಬೇರೆ ಎಕ್ಸಸೈಸ್ಗಳ ಜೊತೆಗೆ ಮಸಾಜ್ ಅಂತ ಹೇಳಿದ್ರಿ. ಸಾಮಾನ್ಯ ಮಸಾಜ್ ಅಂದರೆ ಒಂದು ಕಲ್ಪನೆ ಇದೆ, ಹೀಗೆ ಎಣ್ಣೆ ಹಾಕಿ ಇದು ಮಾಡುವಂಥದ್ದು. ನಿಮ್ಮ ಮಸಾಜ್ ಅನ್ನೋದರ ಇದೇನು ಕಾನ್ಸೆಪ್ಟ್ ಏನು ಇದು? ಸರ್, ಮಸಾಜ್ ತುಂಬ ಇಂಪಾರ್ಟೆಂಟ್ ಆದ ಪಾರ್ಟ್. ನಿಮಗೆ ಅಥ್ಲೆಟ್ಸ್ ಆಗಿರಲಿ, ಬಾಡಿ ಬಿಲ್ಡರ್ ಆಗಿರಲಿ, ಇಲ್ದಿದ್ರೆ ಎನಿ ಫಿಸಿಕಲ್ ಆ್ಯಕ್ಟಿವಿಟಿ ಇರುವಂಥ ಪರ್ಸನ್ ಆಗಿರಲಿ, ಮಸಾಜ್ ಯಾಕೆ ಮಾಡ್ತೇವೆ ಅಂತ ಹೇಳಿದರೆ, ನಾವು ವರ್ಕೌಟ್ ಮಾಡುವಾಗ ನಮ್ಮ ಮಸಲ್ ತುಂಬ ಸ್ಟಿಫ್ ಆಗ್ತಾ ಹೋಗುತ್ತೆ. ಮಸಲ್ ಸ್ಟಿಫ್ ಆಗ್ತಾ ಹೋಗುವಾಗ ನಮಗೆ ಮಸಲ್ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಮಾಡಬೇಕು, ಮಸಲ್ ಸ್ಟ್ರೆಂತ್ ಇನ್ಕ್ರೀಸ್ ಮಾಡಬೇಕು ಅಂತೇಳಿ ಆದರೆ ಅಟ್ಲೀಸ್ಟ್ ಒನ್ಸ್ ಇನ್ ಅ ಮಂತ್, ಇಲ್ಲ ಇದ್ದರೆ 3 weeksಗೊಮ್ಮೆ ಮಸಾಜ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಡೀಪ್ ಟಿಶ್ಯೂ ಮಸಾಜ್. ನಾರ್ಮಲ್ ಈ ಥರ ಒಂದು ಎಣ್ಣೆ ಬಾಡಿಗೆ ಹಾಕಿ ನಾರ್ಮಲ್ ಮಸಾಜ್ ಮಾಡುತ್ತಾರಲ್ಲ, ಡೀಪ್ ಟಿಶ್ಯೂ ಮಸಾಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಎನಿ ಕೈಂಡ್ ಆಫ್ ಫಿಸಿಕಲ್ ಇಂಪ್ರೂವ್ಮೆಂಟ್. ಅದು ನಿಮ್ಮಲ್ಲಿ ಕೂಡ ಮಾಡ್ತೀರಿ ನೀವು? ಎಸ್, ನಮ್ಮ ಜಿಮ್ಮಲ್ಲಿ ಕೂಡ ಇದೆ. ಅದು ಸುಮಾರು ಎಷ್ಟು ಹೊತ್ತು ಮತ್ತು ಹೇಗೆ ಮಾಡಬೇಕಾಗ್ತದೆ? ಅದು 1 hour ಮಸಾಜ್ ಸರ್. ಅದಕ್ಕಿಂತ 1 hour ಮಸಾಜ್ ಇಸ್ ಇನಫ್. ನಾರ್ಮಲ್ ಆಗಿ ನಾವು ಸೆಷನ್ನೇ 1 hour ಇಡೋದು. ಅದಕ್ಕಿಂತ ಜಾಸ್ತಿ ಕೂಡ ಮಾಡ್ಬೋದು, ಡಿಪೆಂಡಿಂಗ್ ಆನ್ ದೇರ್ ಗೋಲ್. ಈಗ ಅವರು ಅಥ್ಲೆಟ್ಸ್ ಆಗಿರ್ಬೋದು, ಇಲ್ಲ ಬಾಡಿ ಬಿಲ್ಡರ್ ಆಗಿರ್ಬೋದು, ಎನಿ ಇಂಟೆನ್ಸ್ ಪ್ರೊಫೆಷ್ನಲ್ ತೆಗೆದವರು ಅಂತ ಹೇಳಿದರೆ ಅವರಿಗೆ 1.5 hour ಇದು ಮಸಾಜ್ ನಾವು ಕೊಡ್ತೇವೆ. ಬಟ್ 1 hour ಮಸಾಜ್ ಇನಫ್. ಅದರ ಜೊತೆ ನೀವು ಸ್ಟೀಮ್ ಬಾತ್ ಹೇಳಿದ್ರಿ. ಹೌದು. ಇದು ಯಾಕೆ ಇಂಪಾರ್ಟೆಂಟ್ ಮತ್ತು ಹೇಗೆ ಇದು? ಸ್ಟೀಮ್ ಬಾತ್ ಕೂಡ ಇಂಪಾರ್ಟೆಂಟ್. ಅದು ಯಾಕೆ ಅಂತ ಹೇಳಿದರೆ, ನಿಮಗೆ ವರ್ಕೌಟ್ ಮಾಡಿ ನಿಮಗೆ ಟೆಂಪ್ರರಿ ಸೋರ್ನೆಸ್ ಇರುತ್ತೆ. ಈಗ ವರ್ಕೌಟ್ ಮಾಡಿದ ಕೂಡಲೇ ನಿಮಗೆ ಮಸಲ್ ಬಿಲ್ಡ್ ಆಗೋ ಸ್ಮಾಲ್ ಇಂಜುರೀಸ್ ಎಲ್ಲ ಆಗ್ತದೆ. ಅದು ನಾರ್ಮಲ್, ಮೇಜರ್ ಇಂಜುರಿ ಅಲ್ಲ ನಾವು ಹೇಳೋದು, ಸ್ಮಾಲ್ ಇಂಜುರೀಸ್. ಇಂಜುರಿ ಈಗ ನೀವು ವರ್ಕೌಟ್ ಮಾಡುವಾಗ ಮಸಲ್ ಗ್ರೋ ಆಗೋದೇ ಸ್ಮಾಲ್ ಟೇರ್ ಆಗುವ ಕಾರಣ. ಅದು ಮತ್ತು ನೀವು ಫುಡ್ ಮತ್ತು ರೆಸ್ಟ್ ಮಾಡುವಾಗ ಅಲ್ಲಿ ಫಿಲ್ ಆಗಿ ನಿಮಗೆ ಮಸಲ್ ಬಿಲ್ಡ್ ಆಗ್ತಾ ಹೋಗೋದು. ಸೊ ಸ್ಮಾಲ್ ಸೋರ್ನೆಸ್ ಇರುವಾಗ ನೀವು ಸ್ಟೀಮ್ ಬಾತ್ ತೆಗೆಯುವಾಗ ಫಾಸ್ಟ್ ರಿಕವರಿ ಆಗುತ್ತೆ ನಿಮಗೆ. ಕೆಲವರು ಏನು ಮಾಡ್ತಾರೆ ಅಂತೇಳಿ ಆದರೆ, ನಿಮಗೆ ಐಸ್ ಪ್ಯಾಕಲ್ಲಿ ಇಡ್ದು ನೋಡಿರ್ಬೋದು, ಫ್ರೆಶ್ ಉಂಡಲ್ಲ. ಈಗ ನಿಮಗೆ ಟ್ವಿಸ್ಟ್ ಆಯಿತಾ ಆ ಥರ ಎಲ್ಲ ಮಾಡುವಾಗ ನಿಮಗೆ ಸ್ಟೀಮ್ ತೆಗಿಬೇಕು ಅಂತ ಹೇಳಿಲ್ಲ, ಅದು ಫ್ರೆಶ್ ಉಂಡು ಸ್ಮಾಲ್ ಸ್ವೆಲ್ಲಿಂಗ್ ಆಗ್ತಾಯಿಲ್ಲ. ಸೊ ಮಸಲ್ ಜಾಸ್ತಿ ಸ್ವೆಲ್ಲಿಂಗ್ ಆಗೋದು ಬೇಡ ಅಂತೇಳಿ ನಾವು ಐಸ್ ಪ್ಯಾಕಲ್ಲಿ ಇಡೋದು. ಈ ಸಣ್ಣ ಸಣ್ಣ ಆ ಥರ ನಿಮಗೆ ವರ್ಕೌಟ್ ಮಾಡುವಾಗ ನಿಮಗೆ ಸೋರ್ನೆಸ್, ಮಸಲ್ ಸ್ಪಾಸಮ್ ಅಂತೇಳಿ ಎಲ್ಲ ಹೇಳ್ತೇವೆ, ಸ್ಮಾಲ್ ಟೇರ್, ಸ್ಮಾಲ್ ಏನು ಹೇಳ್ತೇವೆ, ಇಂಜುರೀಸ್ ಬರುತ್ತೆ ಮಸಲಿಗೆ, ಮೇಜರ್ ಇಂಜುರಿ ಏನಲ್ಲ. ಸೊ ನೀವು ಸ್ಟೀಮ್ ಬಾತ್ ತೆಗೆಯುವಾಗ ನಿಮಗೆ ಅದು ರಿಕವರಿ ಕೊಡ್ತದೆ, ಟೆಂಪ್ರರಿ ರಿಕವರಿ ಕೊಡುತ್ತೆ, ಮತ್ತು ನಿಮಗೆ ಸ್ಕಿನ್ ಕ್ವಾಲಿಟಿ ಒಳ್ಳೇದು ಮಾಡ್ತದೆ. ಇದು ಎಷ್ಟು ಹೊತ್ತು ಮಾಡಬೇಕು? ಸ್ಟೀಮ್ ಬಾತ್ ನಮಗೆ 10 to 15 minutes ಇನಫ್ ಸರ್. ಜಾಸ್ತಿ ಮಾಡಬೇಕು ಅಂತ ಹೇಳಿಲ್ಲ. ಇದನ್ನು ಡೈಲಿ ಮಾಡಬೇಕು? ಡೈಲಿ ಬೇಸಿಸ್ ನಾವು ಸಜೆಸ್ಟ್ ಮಾಡೋದಿಲ್ಲ, ಒನ್ಸ್ ಇನ್ ಅ ವೀಕ್ ಆರ್ ಟ್ವೈಸ್ ಇನ್ ಅ ವೀಕ್. ವೆಯ್ಟ್ ಲಾಸ್ಗೆ ಕೂಡ ಅದು ಹೆಲ್ಪ್ ಮಾಡುತ್ತೆ ಸ್ಟೀಮ್ ಬಾತ್. ಹೌದು. ಈ ಸ್ಟೀಮ್ ಬಾತ್ ಜೊತೆ ಮಸಾಜು ಇಂಥದ್ದು ಮಾಡ್ಬೋದು. ನಿಮಗೆ ಮಸಾಜ್ ಮಾಡಿದ ನಂತರ ನಿಮಗೆ ಸ್ಟೀಮ್ ಬಾತ್ ತಗೊಂಡು ನಿಮಗೆ ರಿಕವರಿ ಮಾಡ್ಬೋದು. ಈ ಫಿಟ್ನೆಸ್ನಲ್ಲಿ ಸ್ಟ್ರೆಚಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟು? ಸ್ಟ್ರೆಚಿಂಗ್ ತುಂಬ ಇಂಪಾರ್ಟೆಂಟ್ ಸರ್. ಬಟ್ ಸ್ಟ್ರೆಚಿಂಗ್ ಅಂತ ಹೇಳಿದರೆ ಕೆಲವರು ಬೇರೆ ಥರ ನೆನೆಸ್ತಾರೆ. ಸ್ಟ್ರೆಚಿಂಗ್ ಹೇಳಿದರೆ 2 ಟೈಪ್ಸಲ್ಲಿ ಬರುತ್ತೆ ನಿಮಗೆ. ಒಂದು ಡೈನಾಮಿಕ್ ಸ್ಟ್ರೆಚಿಂಗ್, ಮತ್ತೊಂದು ಸ್ಟ್ಯಾಟಿಕ್ ಸ್ಟ್ರೆಚಿಂಗ್. ಸೊ ಡೈನಾಮಿಕ್ ಸ್ಟ್ರೆಚಿಂಗ್ ಏನು ಅಂತ ಹೇಳಿದರೆ, ನೀವು ವರ್ಕೌಟ್ ಈಗ ನೀವು ಜಿಮ್ಮಿಗೆ ಬಂದ ಮೇಲೆ ವರ್ಕೌಟ್ ಮಾಡ್ತೀರಾ, ವರ್ಕೌಟ್ ಮಾಡಿ ವೆಯ್ಟ್ ಲಿಫ್ಟಿಂಗ್ ಮೇ ಬಿ ಆರ್ ಕಾರ್ಡಿಯೋ ವಾಟ್ ಎವರ್. ಸೊ ನೀವು ವರ್ಕೌಟ್ ಮಾಡೋಕ್ಕಿಂತ ಮುಂಚೆ ಮಾಡಬೇಕಾದಂಥದ್ದು ಡೈನಾಮಿಕ್ ಸ್ಟ್ರೆಚಿಂಗ್. ಡೈನಾಮಿಕ್ ಸ್ಟ್ರೆಚಿಂಗ್ ಅಂತ ಹೇಳಿದರೆ, ನಾವು ಈ ಮಸಲನ್ನು ಡೈರೆಕ್ಟ್ ಸ್ಟ್ರೆಚ್ ಮಾಡ್ಬೋದು. ಕೆಲವರಿಗೆ ಮಸಲ್ ಸ್ಟ್ರೆಚ್ ಮಾಡೋದು ಅಂತ ಹೇಳಿದರೆ ಡೈರೆಕ್ಟ್ ಬಂದ ಕೂಡಲೇ ಸ್ಟ್ರೆಚ್ ಮಾಡ್ತಾರೆ. ಮಸಲ್ ನಾವು ಯಾವಾಗಲೂ ರೆಡಿ ಆಗಿರೋದಿಲ್ಲ. ನಮಗೆ ಗೊತ್ತಿರುತ್ತೆ ನಾವು ವರ್ಕೌಟ್ ಮಾಡ್ಲಿಕ್ಕೆ ಹೋಗ್ತೇವೆ ಅಂತೇಳಿ, ಬಟ್ ಬ್ರೈನ್ ಸೆಲ್ಸ್ ನಮ್ಮ ಮಸಲಿಗೆ ಆ ಸಿಗ್ನಲ್ ಕಳಿಸಿರೋದಿಲ್ಲ. ಸೊ ಮಸಲಿಗೆ ಗೊತ್ತಾಗಬೇಕು ಅಂತೇಳಿ ಆದರೆ ನೀವು ಫಸ್ಟ್ ಬಾಡಿ ವಾರ್ಮ್ ಅಪ್ ಮಾಡಬೇಕು, ಬಾಡಿ ಬಿಸಿ ಆಗಬೇಕು, ಆಗ ಬ್ಲಡ್ ಫ್ಲೋ ಜಾಸ್ತಿ ಆಗ್ತದೆ ಮಸಲಲ್ಲಿ. ಅದು ಆವಾಗ ಮಾಡಬೇಕಾದಂಥದ್ದು ಡೈನಾಮಿಕ್ ಸ್ಟ್ರೆಚಿಂಗ್.
ಡೈನಾಮಿಕ್ ಸ್ಟ್ರೆಚಿಂಗ್ ಅಂತ ಹೇಳಿದರೆ ನೀವು ಜಂಪಿಂಗ್ ಜಾಕ್ಸ್ ಆಗ್ಬೋದು, ಸ್ಕ್ವಾಟ್ಸ್ ಆಗ್ಬೋದು, ಕೊಸಾಕ್ ಸ್ಕ್ವಾಟ್ ಆಗ್ಬೋದು, ವರ್ಲ್ಡ್ಸ್ ಗ್ರೇಟೆಸ್ಟ್ ಸ್ಟ್ರೆಚ್ ಆಗ್ಬೋದು, ಕ್ಯಾಟ್ ಆ್ಯಂಡ್ ಕವ್. ಆ ಥರ ಮಾಡುವಾಗ ನಿಮ್ಮ ಮಸಲ್ ವರ್ಕ್ ಆಗುತ್ತೆ. ಸೊ ಬ್ರೈನಿಂದ ನಿಮ್ಮ ಮಸಲಿಗೆ ಸಿಗ್ನಲ್ ಸೆಂಡ್ ಮಾಡ್ತಿದೆ, ಓಕೆ ಈ ಮಸಲ್ ನನ್ನದು ವರ್ಕ್ ಆಗ್ತಾಯಿದೆ, ಸ್ಮಾಲ್ ಸ್ಟ್ರೆಚಿಂಗ್ ಆಗ್ತಾಯಿದೆ ಅಂತೇಳಿ. ಆಗ ನಿಮ್ಮ ಆ ಮಸಲಲ್ಲಿರುವಂಥ ಬ್ಲಡ್ ಫ್ಲೋ ಹೈ ಆಗುತ್ತೆ. ಅದು ನಿಮ್ಮದು ಡೈನಾಮಿಕ್ ಸ್ಟ್ರೆಚಿಂಗ್. ಮತ್ತೊಂದು ನಿಮ್ಮದು ಸ್ಟ್ಯಾಟಿಕ್ ಸ್ಟ್ರೆಚಿಂಗ್. ನಿಮ್ಮ ಡೈನಾಮಿಕ್ ಸ್ಟ್ರೆಚಿಂಗ್ ಆದಮೇಲೆ ನೀವು ಡೈರೆಕ್ಟ್ಲಿ ವರ್ಕೌಟಿಗೆ ಹೋಗ್ಬೋದು. ನಿಮ್ಮ ಕಂಪ್ಲೀಟ್ ವರ್ಕೌಟೆಲ್ಲ ಆದ ನಂತರ ಕೂಲ್ ಡೌನ್ ಅಂತೇಳಿ ಬರುತ್ತೆ. ಕೂಲ್ ಡೌನ್ ಅಂತೇಳಿ ಬರುವಾಗ ನೀವು ಮಾಡಬೇಕಾದಂಥದ್ದು ಸ್ಟ್ಯಾಟಿಕ್ ಸ್ಟ್ರೆಚಿಂಗ್. ಸ್ಟ್ಯಾಟಿಕ್ ಸ್ಟ್ರೆಚಿಂಗ್ ಅಂತ ಹೇಳಿದರೆ ನೀವು ಕೂತ್ಕೊಂಡು, ಈಗ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್ ಆಗ್ಬೋದು, ಕೂತ್ಕೊಂಡು ನೀವು ಸ್ಟ್ರೆಚ್ ಮಾಡಿ 10 to 15 ಸೆಕೆಂಡ್ ಹೋಲ್ಡ್ ಮಾಡೋದನ್ನು ನಾವು ಸ್ಟ್ಯಾಟಿಕ್ ಸ್ಟ್ರೆಚಿಂಗ್ ಹೇಳ್ತೇವೆ. ಯಾವು ನಿಮ್ಮದು ಆರ್ಮ್ ಸ್ಟ್ರೆಚ್ ಆಗ್ಬೋದು, ಶೋಲ್ಡರ್ ಆಗ್ಬೋದು, ಲೋವರ್ ಬ್ಯಾಕ್ ಆಗ್ಬೋದು, ಹ್ಯಾಮ್ಸ್ಟ್ರಿಂಗ್ ಆರ್ ಕ್ವಾಡ್ರಿಸೆಪ್ಸ್, ಎನಿಥಿಂಗ್. ಸೊ ನಿಮಗೆ 10 to 15 ಸೆಕೆಂಡ್ವರೆಗೆ ನೀವು ಹೋಲ್ಡ್ ಮಾಡೋದು ಅಂತೇಳಿ ಆದರೆ ಮಾತ್ರ ನಿಮ್ಮ ಬ್ರೈನ್ ಆವಾಗ ಹೇಳಿದ ಥರ ಆ ಮಸಲಿಗೆ ಸಿಗ್ನಲ್ ಸೆಂಡ್ ಮಾಡ್ತೇವೆ, ಓಕೆ ನನ್ನ ಈ ಮಸಲ್ ಸ್ಟ್ರೆಚ್ ಮಾಡ್ತಾ ಇದ್ದೇನೆ, ಸೊ ಆ ಮಸಲನ್ನು ನಾನು ರಿಲ್ಯಾಕ್ಸ್ ಮಾಡಬೇಕೀಗ, ಸೊ ಹೋಲ್ಡ್ ಮಾಡಬೇಕು. ಸೊ ಸ್ಲೋಲಿ ಅದು ಸ್ಟ್ರೆಚ್ ಆಗ್ತದೆ. ಸೊ ಫಾರ್ ಅ ಟೆಂಪ್ರರಿ ರಿಕವರಿ ಸ್ಟ್ರೆಚಿಂಗ್ ಈಸ್ ಇಂಪಾರ್ಟೆಂಟ್. ಬಟ್ ನೆಕ್ಸ್ಟ್ ಡೇ ಆ ಸೋರ್ನೆಸ್ ಕಂಪ್ಲೀಟಾಗಿ ಹೋಗ್ತದೆ ಅದಕ್ಕೋಸ್ಕರ ಸ್ಟ್ರೆಚಿಂಗ್ ಮಾಡೋದು ಅಂತ ಹೇಳಿದರೆ ಅದಕ್ಕೋಸ್ಕರ ಅಲ್ಲ. ಟೆಂಪ್ರರಿ ಮಸಲ್ ವರ್ಕೌಟ್ ಮಾಡುವಾಗ ನಿಮ್ಮದೊಂದು ಪಂಪಿಂಗ್ ಬರುತ್ತೆ, ಮಸಲ್ ದೊಡ್ಡದಾಗ್ತದೆ, ಸ್ಟಿಫ್ ಆಗ್ತದೆ. ಆ ಸ್ಟಿಫನ್ನು ರಿಲೀಸ್ ಮಾಡಲಿಕ್ಕೋಸ್ಕರ ಮಾತ್ರ ಮಾಡೋದು ಸ್ಟ್ರೆಚಿಂಗ್. ಈಗ ಒಟ್ಟಾರೆಯಾಗಿ ಹೇಳೋದಿದ್ದರೆ ಮುಖ್ಯವಾಗಿ ಈ ಫಿಟ್ನೆಸ್ ಅನ್ನುವಂಥ ಒಂದು ಇದನ್ನು ಇಟ್ಕೊಂಡ್ರೆ ಅದನ್ನು ಸಾಮಾನ್ಯ ಜನರಿಗೆ ನೀವು ಹೇಳೋದಿದ್ದರೆ ಅವರು ಎಷ್ಟು ಈ ಫಿಟ್ನೆಸ್ ಕಡೆಗೆ ಗಮನ ಕೊಡಬೇಕು ಅನ್ನೋದು? ಫಿಟ್ನೆಸ್ ಕಡೆಗೆ ಎಲ್ಲರೂ ಗಮನ 100% ಕೊಟ್ಟರೆ ಒಳ್ಳೆಯದೇ. ಯಾಕೆಂತ ಹೇಳಿದರೆ ಆಫ್ಟರ್ 30 years 30 ವರ್ಷ ನಂತರ ನಮ್ಮ ಬಾಡಿಯಲ್ಲಿ ಎವ್ರಿ ಇಯರ್ 2 to 3% ಮಸಲ್ ಲಾಸ್ ಆಗ್ತಾ ಹೋಗ್ತದೆ. ಸೊ ಮಸಲ್ ಲಾಸ್ ಆಗುವಾಗ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಗೇನ್ ಜಾಸ್ತಿ ಆಗುತ್ತಾ ಹೋಗ್ತದೆ. ಸೊ ಮಸಲ್ ಯಾವವರೆಗೆ ನಮ್ಮ ಬಾಡಿಯಲ್ಲಿ ಇಂಪ್ರೂವ್ ಆಗ್ತಾ ಇರ್ತದೆ ಅಷ್ಟು ನಮ್ಮ ಲೈಫ್ ಮುಂದೆ ಹೋಗ್ತದೆ. ಸೊ ಆಫ್ಟರ್ 30 ನೀವು ಕೇಳಿರ್ಬೋದು, ಆಫ್ಟರ್ 30 ಇಲ್ಲ ಆಫ್ಟರ್ 40 years ನಂತರ ನಮಗೆ ಒಂದೊಂದು ಇಶ್ಯೂಸ್ ಬರುತ್ತೆ. ಜಾಯಿಂಟ್ ಪೇನ್ ಆಗ್ಬೋದು, ನೀ ಪೇನ್ ಆಗ್ಬೋದು, ಬ್ಯಾಕ್ ಪೇನ್. ಯಾಕೆ ಅಂತ ಹೇಳಿದರೆ ನಮ್ಮ ಬಾಡಿಯಲ್ಲಿ ಮಸಲ್ ಲಾಸ್ ಆದ ಹಾಗೆ ನಮ್ಮ ಬೋನಿಗೆ ಆಗಲಿ ಟೆಂಡನ್ಸಿಗೆ ಟಿಶ್ಯೂಸಿಗೆ ಸ್ಟ್ರೈನ್ ಜಾಸ್ತಿ ಬರುತ್ತೆ. ಸೊ ನಾವು ಹೋಗಿ ಮಸಲ್ ಬಿಲ್ಡ್ ಮಾಡಿ ಅಂತೇಳಿ ನಾವು ಹೇಳೋದಲ್ಲ, ಅಟ್ಲೀಸ್ಟ್ ಜಿಮ್ ಜಾಯ್ನ್ ಆಗಿ, ಇಲ್ಲದಿದ್ದರೆ ಮನೆಯಲ್ಲಿ ಆದರೂ ಕೂಡ ಬಾಡಿ ವೆಯ್ಟ್ ಟ್ರೈನಿಂಗ್ ಆಗಲಿ, ವೆಯ್ಟ್ ಲಿಫ್ಟಿಂಗ್ ಮಾಡಿದಷ್ಟು ಒಳ್ಳೆಯದು. ನಾವು ಎಷ್ಟು ಸ್ಟ್ರೈನ್ ಕೊಡ್ತೇವೆ ನಮ್ಮ ಮಸಲಿಗೆ ಅಷ್ಟೇ ಬಿಲ್ಡ್ ಆಗ್ತಾ ಹೋಗ್ತದೆ. ಮಸಲ್ ಬಿಲ್ಡ್ ಆದಾಗೆ ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತೇವೆ. ಸೊ ಜಿಮ್ ಜಾಯ್ನ್ ಆಗೋದಕ್ಕೆ ಯಾವ ರೀತಿಯ ಏಜ್ ಇಲ್ಲ. ನೀವು ಲೈಫಲ್ಲಿ ಇಷ್ಟರವರೆಗೆ ಜಿಮ್ ಮಾಡಲಿಲ್ವಾ, ನಿಮಗೆ 80 years ಓಲ್ಡಾ, ಯು ಕ್ಯಾನ್ ಸ್ಟಾರ್ಟ್ ಟುಮಾರೋ ಓನ್ಲಿ. ಮಸಲ್ ಬಿಲ್ಡ್ ಆಗೋದಕ್ಕೆ ಯಾವ ಏಜ್ ಏನಿಲ್ಲ. ಬಟ್ ಡಿಪೆಂಡಿಂಗ್ ಆನ್ ಅವರ್ ಲೈಫ್ ಸ್ಟೈಲ್. ಕೆಲವರೀಗ ಜಿಮ್ಮಿಗೆ ಹೋಗಿ ಒಂದು ಅರ್ಧ ಗಂಟೆ ವರ್ಕೌಟ್ ಮಾಡಿ ಹೊರಗೆ ಬಂದು ಆಲ್ಕೋಹಾಲ್, ಶುಗರ್ ಕಂಟೆಂಟ್ ಹೆವಿ ತಿನ್ನೋದು, ಜಂಕ್ ಫುಡ್, ಆಯಿಲಿ ಫುಡ್ ಅದೆಲ್ಲ ಮಾಡಿದರೆ ನಿಮಗೆ ರಿಸಲ್ಟ್ ಸಿಗ್ತಾ, ಓಕೆ ನಾನು ಜಿಮ್ಮಿಗೆ ಹೋಗ್ತಿದ್ದೆ ನನಗೆ ರಿಸಲ್ಟ್ ಸಿಗಬೇಕು ಅಂತೇಳಿ ಆದರೆ ಆಬ್ವಿಯಸ್ಲಿ ನಾಟ್. ಯಾಕೆಂತೇಳಿದರೆ ನೀವು ಅಷ್ಟು ಜಂಕ್ ಫುಡ್, ಅಷ್ಟು ಬ್ಯಾಡ್ ಫುಡ್ ಒಳಗೆ ಹಾಕ್ತಾಯಿದ್ದೀರಾ. ಸೊ ಇಷ್ಟು ವರ್ಷ ನಮ್ಮ ಒಂದು 30 yearsಲ್ಲಿ ಒಬ್ಬ ವರ್ಕೌಟ್ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿದರೆ 30 years ಆಫ್ ಜಂಕ್ ಯು ಹ್ಯಾವ್ ಇನ್ ಯೋರ್ ಬಾಡಿ. ಸೊ ಸಡನ್ಲಿ ರಿಸಲ್ಟ್ ಕೂಡ ನಿಮಗೆ ಸಿಗೋದಿಲ್ಲ. ಇಟ್ಸ್ ಅ ಪೇಷನ್ಸ್. ನಿಮಗೆ ವರ್ಕೌಟಲ್ಲಿ ಜಿಮ್ ಹೇಳಿದರೆ ಸ್ವಲ್ಪ ಪೇಷನ್ಸ್ ಬೇಕು. ಸೊ ಎನಿ ಒನ್ ಕ್ಯಾನ್ ಸ್ಟಾರ್ಟ್ ಜಿಮ್ ಎನಿ ಟೈಮ್. ಬಟ್ ಆಫ್ಟರ್ 30 ಐ ವಿಲ್ ಸಜೆಸ್ಟ್ ಎವ್ರಿ ಒನ್ ಶುಡ್ ಗೋ ಟು ಜಿಮ್. ಒಳ್ಳೆಯದು ಧನರಾಜ್ ಅವರೇ. ಮುಖ್ಯವಾಗಿ ಈ ಫಿಟ್ನೆಸ್ನ ಸುತ್ತಮುತ್ತಲಿನ ಕೆಲವು ವಿಷಯಗಳನ್ನು ನೀವು ನಮ್ಮ ಜೊತೆ ಹಂಚಿಕೊಂಡ್ರೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ.